ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಯಾವುದೇ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಫಸ್ಟ್ ವ್ಯೂ ಮಾಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಏನಂದರೆ, ನಾನು ಸ್ವಲ್ಪ ಮೀಶೋಯಿಂದ ಪ್ರಾಡಕ್ಟ್ಸ್ ತರಿಸಿದ್ದೆ, ಕಿಚನ್ ಐಟಮ್ಸು. ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಏನೇನು ಪ್ರಾಡಕ್ಟ್ ತರಿಸಿದ್ದೀನಿ ಅಂತ ಹೇಳಿ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ನಾನು ಇವಾಗ ಸ್ವಲ್ಪನೇ ತರಿಸಿರೋದು, ಅಂದರೆ ಕೆಲವೊಂದು ಇನ್ನೂ ಬರ್ತಾನೆ ಇದೆ. ಅದು ತುಂಬ ಲೇಟ್ ಆಗ್ತಾ ಇದೆ ಬರೋದು, ಸ್ವಲ್ಪ ಡೆಲಿವರಿ ಟೈಮು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಎಷ್ಟು ಬಂದಿದೆ ಅಷ್ಟೇ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ. ಈ ಕಿಚನ್ದು ಸ್ಟ್ಯಾಂಡ್ ತರಿಸಿದ್ದೆ ನಾನು. ಆ್ಯಕ್ಚುಲಿ ಇದು ಬಾಕ್ಸ್ ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಬಾಕ್ಸ್ ಇಲ್ಲದೇನೆ ಅಂತಂದರೆ, ಆ್ಯಕ್ಚುಲಿ ಅದು ಬಂದಾಗ ಅದು ತಿನ್ನಾಗಿರುವಂಥ ಬಾಕ್ಸ್ ಇತ್ತು. ಅದು ಏನಾಗಿತ್ತು, ಇಲ್ಲಿ ಡೆಲಿವರಿ ಟೈಮಲ್ಲಿ ನನಗೆ ಅವರು ಡೆಲಿವರಿ ಕೊಡೋ ಟೈಮಲ್ಲೇ ಇದು ಓಪನ್ ಆಗಿತ್ತು. ಹಾಗಾಗಿ ಅದು ಬಾಕ್ಸ್ ಹಾಳಾಗಿದೆ ಅಂತ ಬಿಸಾಡಿಬಿಟ್ಟು ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಇದರದ್ದು ಪ್ರೈಸ್ ಕೂಡ ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಆರಾಮಾಗಿ ಇಟ್ಕೋಬೋದು. ಇದು ಒಂದು ಐಟಮು. ಓಕೆನಾ. 2 ಸ್ಟೆಪ್ ಬರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲು ಇದು. ಸೊ ಚೆನ್ನಾಗಿದೆ ಕ್ವಾಲಿಟಿ. ಇದಕ್ಕೆ ನಾನು ಔಟ್ ಆಫ್ 5ಗೆ ನಾನು 4 ಕೊಡ್ತೀನಿ. ಇದು ಮೊದಲನೇ ಪ್ರಾಡಕ್ಟು. ಓಕೆನಾ. ಸೆಕೆಂಡ್ ಪ್ರಾಡಕ್ಟ್ ಬಂದು, ಆ್ಯಕ್ಚುಲಿ ನಾನೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ, ಇದು ಡಿಲೇ ಆಗ್ತಾಯಿತ್ತು ಬರೋದು. ಒಂದೊಂದು ಐಟಮ್ ಲೇಟಾಗಿ ಬರ್ತಾ ಇರೋದ್ರಿಂದ ನಾನು ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿಬಿಟ್ಟು ಆಮೇಲೆ ರಿಟರ್ನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ ಆಲ್ರೆಡಿ ನಾನು. ಇದು ಈ ಥರ ಆಯಿಲ್ ಕಂಟೈನರು. ನನಗೆ ಇದು ಆ್ಯಕ್ಚುಲಿ ಇದು ಮೇನ್ ಬೇಕಾಗಿದ್ದು. 300 ml ಕ್ವಾಂಟಿಟಿ ಕೆಪಾಸಿಟಿ ಇರುವಂಥ ಕಂಟೈನರ್ ಇದು ಎರಡೂ. ಇದನ್ನು ಹೀಗೆ ಜಸ್ಟ್ ಚಪಾತಿ, ದೋಸೆ ಆ ಥರ ಏನಾದರೂ ಮಾಡುವಾಗ ತವ ಮೇಲೆ ಎಣ್ಣೆ ಹಾಕ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಸೆಟ್ ಆಫ್ 2 ಇರೋದು ಇದು. ಇದ್ರದ್ದು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಗೆ ಹಾಕ್ತಾ ಇರ್ತೀನಿ. ಇದು ನಾನು ಔಟ್ ಆಫ್ 5ಗೆ ನಾನು ಇದನ್ನು 5 ಕೊಡ್ತೀನಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇದು. ಓಕೆನಾ. ಇದು ಸೆಕೆಂಡ್ ಪ್ರಾಡಕ್ಟ್. ಇದು ಥರ್ಡ್ ಪ್ರಾಡಕ್ಟು ತೋರಿಸ್ಲಿ. ಆ್ಯಕ್ಚುಲಿ ಇನ್ನೂ ಡೆಲಿವರಿ ಆಗ್ತಾನೇ ಇದೆ ಒಂದೊಂದೇ, ಹಾಗಾಗಿ ಲೇಟ್ ಆಗ್ತಾ ಇದೆ. ನಾನು ಅದೆಲ್ಲ ಬಂದಮೇಲೆ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಲೇಟ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಮಾಡೋದಕ್ಕೆ ಅಂತ ಹೇಳಿ ಮಾಡಿದೆ. ಇದು ನೆಕ್ಸ್ಟ್ ಥರ್ಡ್ ಐಟಮ್. ಇದೇನಂತ ಅಂದರೆ, ಈಗ ನಾವು ರೆಂಟ್ ಹೌಸಲ್ಲಿ ಇರೋರೆಲ್ಲ ಎಲ್ಲ ಕಡೆಯೂ ಮಳೆ ಹೊಡ್ಕೊಂಡು ಮಾಡೋದಕ್ಕೆ ಪರ್ಮಿಷನ್ ಇರಲ್ಲ. ಕೆಲವು ಓನರ್ಗಳು ಅಲೋ ಮಾಡಲ್ಲ. ಹಾಗಾಗಿ ಇದು ಈ ಥರ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ಇದೆ. ಇದನ್ನು ಸ್ಟಿಕ್ ಮಾಡಿ ಇದನ್ನು ಹಾಕ್ಕೊಂಡ್ರೆ ಕೂರುತ್ತೆ. ನಾನು ಯಾವುದೋ ವೀಡಿಯೋನಲ್ಲಿ ನೋಡಿನೇ ಆಮೇಲೆ ರಿವ್ಯೂಸ್ ಎಲ್ಲ ನೋಡಿ ಮೀಶೋನಲ್ಲಿ ತರಿಸಿರೋದು. ಇದು ಇನ್ನೂ ನಾನು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ಮೇಲೆ ಇದು ರೇಟಿಂಗ್ ನಾನು ಹೇಳ್ತೀನಿ ಇದ್ರದ್ದು. ಓಕೆನಾ. ಬಟ್ ಇದು ಚೆನ್ನಾಗಿದೆ ನೋಡಲಿಕ್ಕೆ. ಇದು 20 ಪೀಸ್ ಬರುತ್ತೆ. ಸೇಮ್ ನಾನು ಎಲ್ಲ ಪ್ರಾಡಕ್ಟ್ನು ಪ್ರೈಸ್ ಬಂದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನನ್ನ ರೈಟ್ ಸೈಡ್ಗೆ. ಓಕೆನಾ. ಇದು ಬಂದು ಈ ಥರ ಸೆಟ್ ಆಫ್ 20 ಇದೆ. ಇದು ಐ ಥಿಂಕ್ ಇದ್ರದ್ದು MRP ನನಗೆ 160 ರೂಪೀಸ್ ಸಮಥಿಂಗ್ ಏನೋ ಇದೆ. ನಾನು ಎಕ್ಸಾಕ್ಟ್ ನಾನು ಏನಿದೆ ಅಂತ ಅದನ್ನು ಡಿಸ್ಪ್ಲೇನಲ್ಲಿ ಹಾಕ್ತೀನಿ. ಓಕೆನಾ. ಇದು ಥರ್ಡ್ ಐಟಮು. ಫೋರ್ತ್ ಐಟಮ್ ಬಂದು, ಆ್ಯಕ್ಚುಲಿ ನನಗೆ ಕಿಚನ್ಗೆ ಈ ಥರ ಬೇಕಿತ್ತು. ಓಕೆನಾ. ಇದು ಸೆಟ್ ಆಫ್ 4 ವೈಟ್ 2 ಪೀಸ್ ಮತ್ತು ಗ್ರೇ 2 ಪೀಸು ಈ ಥರ ಹಿಂಗಿದೆ. ಇದಕ್ಕೆ ಸ್ಟಿಕ್ ಮಾಡೋದಕ್ಕೆಲ್ಲ ಇದು ಅವರೇ ಕೊಟ್ಟಿದ್ದಾರೆ. ಇದನ್ನು ಜಸ್ಟ್ ವಾಲ್ಗೆ ಸ್ಟಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಹಿಂಗೆ ಹೀಗೆ ಹುಕ್ಕು ಮಾಡೋದು ಅಷ್ಟೇ. ಈ ಥರ ಐ ಥಿಂಕ್ ಕಾಣಿಸ್ತಾ ಇದೆಯಾ? ಈ ಥರ ಹಿಂಗೆ ಹುಕ್ ಮಾಡೋದು. ಇದು ನನಗೆ ಸಿಂಕ್ ಹತ್ರ ಬೇಕಾಗಿತ್ತು ಕಿಚನ್ಗೆ. ಹಾಗೆ ನನಗೆ ದೇವ್ರ ಮನೆಗೆ ಸ್ವಲ್ಪ ಕುಂಕುಮ, ವಿಭೂತಿ
ಅಗರಬತ್ತಿ ಆ ಥರ ಎಲ್ಲ ಇಡೋದಕ್ಕೆ, ಧೂಪ ಎಲ್ಲ ಇಡೋದಕ್ಕೆ ಇದು ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ಸೆಟ್ ಆಫ್ 4 ಪೀಸಸ್, ವೈಟ್ 2 ಪ್ಲಸ್ ಗ್ರೇ ಕಲರ್ 2 ಇದನ್ನು ತರಿಸಿದ್ದೀನಿ. ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಅವರೇ ಕೊಟ್ಟಿರೋದ್ರಿಂದ ಇದು ನಾವೇನು ಎಕ್ಸ್ಟ್ರಾ ತರಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಚೆನ್ನಾಗಿದೆ ಇದು. ಸೊ ಇದು ಔಟ್ ಆಫ್ 5ಗೆ ನಾನು 4.5 ಕೊಡ್ತೀನಿ. ಎಲ್ಲದಕ್ಕೂ 5 ಕೊಡಲಿಕ್ಕಾಗಲ್ಲ, ಕ್ವಾಲಿಟಿ ವೈಸ್ ಇರುತ್ತೆ. ಸೊ ಹಾಗಾಗಿ ನಾನು ಶೂ ಕೂಡ ತರಿಸಿದೆ. ಇದೆಲ್ಲ ಬರೋ ಅಷ್ಟೊತ್ತಿಗೆ ನಾನು ಅದನ್ನು ಕಾಯೋಕ್ಕಾಗ್ತಾ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದರದ್ದು ನಾನು ಒಂದು ಕ್ಲಿಪ್ಪಿಂಗ್ನ ಶೂದು ಹಾಕಿದ್ದೀನಿ. ಅದು 275 ರುಪೀಸ್ ಆಯಿತು ನನಗೆ. ಔಟ್ ಆಫ್ ಕೊಡ್ತೀನಿ, 5ಗೆ 5 ಕೊಡ್ತೀನಿ ನಾನು ಅದನ್ನು ರೇಟಿಂಗು. ತುಂಬ ಚೆನ್ನಾಗಿದೆ ಅದು ಕೂಡ. ಹಾಗಾಗಿ ಇವಾಗ ನಾನು ನೆಕ್ಸ್ಟು ನನಗೆ ಈ ಥರ ಗ್ಲಾಸ್ದು ಆಯಿಲ್ ಬಾಟಲ್ಸ್ ಬೇಕಾಗಿತ್ತು ಆ್ಯಕ್ಚುಲಿ ಕಿಚನ್ಗೆ ನನಗೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಟಪ್ಪರ್ ವೇರ್ದು. ಸೊ ನನಗೆ ಅದು ಬೇಡ, ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ ಈ ಥರ ತರಿಸ್ದೆ. ಇದು ಹೇಗೆ ಅಂದರೆ ಈ ಥರ, ಇದು 500 ml ಈ ಥರ ಇರುತ್ತೆ. ಜಸ್ಟ್ ಆಯಿಲ್ ಅಪ್ಲೈ ಮಾಡುವಾಗ ಈ ಟೈಪ್ ಮಾಡೋದು. ಚೆನ್ನಾಗಿದೆ. ಈ ಥರ 2 ಪೀಸ್ ಇದೆ. ಇದು 2 ಪೀಸ್ ಇದೆ ಈ ಥರ. ಓಕೆನಾ. ಇದಕ್ಕೆ ಅದು ಸಪ್ರೇಟ್ ಕ್ಯಾಪ್ ಕೊಟ್ಟಿದ್ದಾರೆ. ಇದಕ್ಕೆ ಈ ಥರ ಇದೆ. ಓಕೆನಾ. ಚೆನ್ನಾಗಿದೆ. ಔಟ್ ಆಫ್ ಕೊಡ್ತೀನಿ ನಾನು. ಇದು ತುಂಬ ಚೆನ್ನಾಗಿದೆ ಗ್ಲಾಸ್. ಬಟ್ ಕೇರ್ಫುಲ್ಲಾಗಿ ನಾವು ಇದು ಮಾಡಬೇಕು. ಇದು ಮತ್ತು ಪೆಪ್ಪರ್ ಆ್ಯಂಡ್ ಸಾಲ್ಟ್ ಬಾಟಲ್ಸು. ಇದು ಗ್ಲಾಸ್, ಇದು ಕೂಡ ಗ್ಲಾಸೇನೆ. ಇದು ಕೂಡ ಚೆನ್ನಾಗಿದೆ. ಇದು ಒಂದು ಸೈಡು ಈ ಥರ ಸ್ಮಾಲ್ ಹೋಲ್ಸ್ ಇದೆ, ಇನ್ನೊಂದು ಸೈಡು ದೊಡ್ಡದಾಗಿದೆ. ರೀಫಿಲ್ ಮಾಡಲಿಕ್ಕೆ ಇದು ಓಪನ್ ಮಾಡ್ಬೋದು. ಈ ಥರ ಈಸಿ ಇದೆ. ಸೊ ತೊಂದರೆ ಇಲ್ಲ, ಆರಾಮ್ಸೆ ಮಾಡ್ಬೋದು ಇದು. ಮತ್ತು ಈ ಆಯಿಲ್ ಕಂಟೈನರ್ಗೆ ಏನು ಗ್ಲಾಸ್ ಏನಿದೆಲ್ಲ ಬಾಟಲ್ ಆಯಿಲು, ಅದಕ್ಕೆ ನಾವು ಆಯಿಲ್ ಹಾಕ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು ನಂಗೆ ಇದು ಇಷ್ಟ ಆಯಿತು ಆ್ಯಕ್ಚುಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ ಆ ಬಾಟಲ್ಗೆ ನಾವು ಆಯಿಲ್ ಹಾಕೋದಕ್ಕೆ. ಹಾಗಾಗಿ ಇದು ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಸ್ಪ್ಯಾಚುಲ, ಈ ಥರದ್ದು ಒಂದು ಸ್ಪ್ಯಾಚುಲ ಮತ್ತು ಇನ್ನೊಂದು ಆಯಿಲ್ ಅಪ್ಲೈಯರ್ ಕೊಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದು ಸಿಲಿಕಾನ್ ಬರುತ್ತೆ. ಸೊ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದಿಷ್ಟು ನಾನು ಇವಾಗ ತರಿಸಿರೋಂಥ ಪ್ರಾಡಕ್ಟು. ನೆಕ್ಸ್ಟ್ ಏನು ಇನ್ನೂ ಬರ್ತಾಯಿದೆ, ಪೆಂಡಿಂಗ್ ಇದೆ, ಅದನ್ನು ನಾನು ನೆಕ್ಸ್ಟು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಆದಷ್ಟು ಬೇಗ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಮತ್ತು ಇತ್ತೀಚೆಗೆ ಯಾಕೋ ವ್ಯೂಸ್ ಬರ್ತಾ ಇಲ್ಲ, ಅದೊಂದು ಬೇಜಾರಾಗ್ತಿದೆ. ಯಾಕಂದರೆ ತುಂಬ ಇಷ್ಟಪಟ್ಟು, ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನಾನು ಆಫೀಸ್ಗೆ ಹೋಗೋದ್ರಿಂದ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೇನು ಹೇಳೋದು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದನೇ ನಾವು ಬೆಳೆಯೋದಕ್ಕಾಗೋದು. ಪ್ಯಾಷನಾಗಿ ತೊಗೊಂಡಿರೋದ್ರಿಂದ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಓಕೆ, ಬಾಯ್.